ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂಥ ಮಿತ್ರ ರಾಶಿ, ಶತ್ರು ರಾಶಿ ಹಾಗೂ ವಿವಾಹ ಹೊಂದಾಣಿಕೆಯ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ವೀಕ್ಷಕರೇ, ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಇವರಿಗೆ ಹಸಿರು ಬಣ್ಣ ಅಂತ ಅಂದರೆ ತುಂಬ ಇಷ್ಟ. ಈ ರಾಶಿಯವರು ಬುಧವಾರ, ಶುಕ್ರವಾರ, ಶನಿವಾರ, ಭಾನುವಾರ ಈ ದಿನಗಳಂದು, ಸೋಮವಾರ ಸಹ ಯಾವುದೇ ಹೊಸ ಕಾರ್ಯ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬಹುದು. ಈ ರಾಶಿಯವರಿಗೆ ಅತ್ಯಂತ ವಿಶೇಷವಾದ ಶುಭ ದಿನಗಳು ಅಂತಂದರೆ ಬುಧವಾರ ಮತ್ತು ಶುಕ್ರವಾರ. ಶುಕ್ರವಾರ ಬಿಳಿ ಬಣ್ಣದ ಡ್ರೆಸ್ಸು ಉತ್ತಮ. ಬುಧವಾರ ಹಸಿರು ಬಣ್ಣದ ಡ್ರೆಸ್ಸು ಶುಭಪ್ರದವಾಗಿ ಇರ್ತದೆ. ಯಾವುದಾದ್ರೂ ಒಂದು ಹೊಸ ಶುಭ ಸಮಾರಂಭಗಳಿಗೆ ಹೋಗುವಾಗ, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗ ಈ ಡ್ರೆಸ್ಸು ತುಂಬ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಇನ್ನು ಈ ರಾಶಿಯವರಿಗೆ ಮಿತ್ರ ರಾಶಿಗಳು ಅಂತ ನೋಡುವಾಗ ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ, ಕುಂಭ ರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ ಹಾಗೂ ಸಿಂಹ ರಾಶಿಗಳು ಈ ರಾಶಿಯವರಿಗೆ ಮಿತ್ರ ರಾಶಿಗಳು ಆಗ್ತವೆ. ಇನ್ನು ಶತ್ರು ರಾಶಿಗಳು ಅಂತ ಈ ರಾಶಿಯವರಿಗೆ ನಾವು ನೋಡೋದಾದರೆ ವೃಶ್ಚಿಕ ಮತ್ತು ಮೇಷ ರಾಶಿಗಳು ಶತ್ರು ರಾಶಿಗಳಾಗ್ತವೆ. ಹಾಗೆ ಧನಸ್ಸು, ಮೀನ ರಾಶಿಗಳು ಸಹ ಈ ರಾಶಿಯವರಿಗೆ ಶತ್ರು ರಾಶಿಗಳು ಆಗ್ತವೆ. ವಿಶೇಷವಾಗಿ ಇವರು ಸಾಧ್ಯವಾದಷ್ಟು ಹಳದಿ ಬಣ್ಣ ಮತ್ತು ಕೆಂಪು ಬಣ್ಣವನ್ನು, ಅಂದರೆ ಗೋಮೂತ್ರದ ಬಣ್ಣವನ್ನು ಕಡಿಮೆ ಮಾಡೋದು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ಹೊಂದಾಣಿಕೆಯ ರಾಶಿ ಅಂತ ಅಂದರೆ ತುಲಾ ರಾಶಿಯವರು ತುಂಬ ಅನ್ಯೋನ್ಯವಾಗ್ತಾರೆ. ಮಕರ ರಾಶಿಯವರು ತುಂಬ ಅನ್ಯೋನ್ಯವಾಗ್ತಾರೆ. ವೃಷಭ ರಾಶಿ ಮತ್ತು ಮಿಥುನ ರಾಶಿಯವರು ಹೊಂದಾಣಿಕೆ ಆಗ್ತಾರೆ. ಸಿಂಹ ರಾಶಿಯವರು ಸಹ ಹೊಂದಾಣಿಕೆ ಆಗ್ತಾರೆ. ಮತ್ತು ವಿಶೇಷವಾಗಿ ಈ ರಾಶಿಯವರಿಗೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭವನ್ನು ಪಡ್ಕೊತಾರೆ. ಯಾರು ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ಇದ್ದರೂ ಸಹ ಸಲಹೆ ಕೊಡೋದ್ರಲ್ಲಿ, ಮಾರ್ಗದರ್ಶನ ನೀಡೋದ್ರಲ್ಲಿ ಇವರು ತುಂಬ ಚಾಣಾಕ್ಷತನವನ್ನು ಹೊಂದಿರ್ತಾರೆ. ಇನ್ನು ವಿಶೇಷವಾಗಿ ಈ ರಾಶಿಯವರಿಗೆ ಸಪೋರ್ಟಿವ್ ಆಗಿ ಯಾರಾದರೂ ನಿಂತರೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ತಾರೆ. ಸಾಧ್ಯ ಆದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳು ಟಾಪರ್ ಸ್ಟೂಡೆಂಟ್ ಆಗಲಿಕ್ಕೂ ಅವಕಾಶ ಇದೆ. ಇನ್ನು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ರಾಶಿಯವರಿಗೆ ಓದಿನಲ್ಲಿ ಹುಚ್ಚು ಜಾಸ್ತಿ. ಅದು ದಿನಪತ್ರಿಕೆ ಆಗಿರ್ಬೋದು, ಅಥವಾ ಪುಸ್ತಕ ಆಗಿರ್ಬೋದು, ಅಥವಾ ಅವ್ರಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಆಗಿರ್ಬೋದು. ಓದೋದ್ರಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ. ಕೆಲವೊಂದು ಸಲ ಸ್ವಲ್ಪ ಮರವಾಗ್ತಕ್ಕಂಥದ್ದು, ಅಲ್ಲ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಇವರು ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಮಾಡೋದರಿಂದ, ವಿಷ್ಣು ದೇವಸ್ಥಾನಗಳಲ್ಲಿ ಬುಧವಾರಗಳಂದು ಪೂಜೆ ಕೊಡೋದ್ರಿಂದ ಉತ್ತಮವಾದಂಥ ಫಲಾಫಲಗಳನ್ನು ಪಡ್ಕೊತಾರೆ. ಈ ರಾಶಿಯವರಿಗೆ ಧನಸ್ಸು, ಮೀನ ರಾಶಿ, ಮೇಷ, ವೃಶ್ಚಿಕ ರಾಶಿಯವರೊಟ್ಟಿಗೆ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಒಂದು ವೇಳೆ ವ್ಯಾಪಾರ ವ್ಯವಹಾರಗಳು ಮುಂದುವರಿತಾ ಇದ್ದರೆ ಮನಸ್ತಾಪಗಳಿಗೆ ಕಾರಣ ಅಂತ ಕಂಡು ಬಂದಲ್ಲಿ ಆದಷ್ಟು ಬೇಗ ಆ ವ್ಯವಹಾರಗಳನ್ನು ಮುಕ್ತಾಯ ಮಾಡಿಕೊಳ್ಳೋದು ಉತ್ತಮ. ಇನ್ನು ವಿಶೇಷವಾಗಿ
ಈ ಕನ್ಯಾ ರಾಶಿಯವರು ಟೀಚರ್ಸ್ ಆಗ್ಬೋದು, ಅಕೌಂಟೆಂಟ್ಸ್ ಆಗ್ಬೋದು, ಲಾಯರ್ ಆಗ್ಬೋದು, ಮ್ಯಾಥಮೆಟಿಕ್ಸ್ನಲ್ಲಿ ಇಂಪ್ರೂವ್ಮೆಂಟ್ ತೋರಿಸ್ತಾರೆ, ಬ್ಯಾಂಕ್ ಅಕೌಂಟೆಂಟ್ಸ್ನಲ್ಲೂ ಸಹ ಕೆಲಸ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಬೇರೆಯವ್ರ ಕೈ ಕೆಳಗಡೆ ಅಸಿಸ್ಟೆಂಟ್ ಆಗಿಯೂ ಸಹ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಇದೆ. ಈ ರಾಶಿಯಲ್ಲಿ ಏನಾದರೂ ಬುಧ ಕನ್ಯಾ ರಾಶಿಯಲ್ಲೇ ಇದ್ದರೆ ಅವರು ತುಂಬ ಉತ್ತಮ ಮಟ್ಟದ ವಿದ್ಯಾಭ್ಯಾಸವನ್ನು ಕಲಿಯೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಾಧ್ಯ ಆದರೆ ಹೈಯರ್ ಎಜುಕೇಷನ್ನು ಅಥವಾ ಟಾಪರ್ ಎಜುಕೇಷನ್ನು ಅನ್ನು ಗುರಿ ಮುಟ್ಟಲಿಕ್ಕೂ ಅವಕಾಶಗಳು ಇದೆ. ಇನ್ನು ವಿಶೇಷವಾಗಿ ಈ ರಾಶಿಯವರು ಗುರುವಾರ ಮತ್ತು ಮಂಗಳವಾರ ಯಾವುದೇ ಹೊಸ ಕಾರ್ಯ ಆರಂಭ ಮಾಡಲು ಅಷ್ಟೊಂದು ಉತ್ತಮವಾಗಿ ಇರೋದು. ಅದರಿಂದ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಮನೆಯಲ್ಲಿ ಬರ್ತ್ಡೇ ಆದರೆ ಅಥವಾ ಇನ್ನೇನಾದರೂ ಕಾರ್ಯಕ್ರಮಗಳೆಲ್ಲ ಆಗೋ ಸಂದರ್ಭದಲ್ಲಿ ಹಸಿರು ಬಣ್ಣವನ್ನು ಅಥವಾ ಹಸಿರು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿ. ಪಚ್ಚೆ ಸ್ಟೋನ್ ಸಹ ನಿಮ್ಮ ರಾಶಿಗೆ ಆಗಿ ಬರ್ತದೆ, ಬೇಕಾದರೆ ಕಿರುಬೆಗಳಿಗೆ ಧಾರಣೆ ಮಾಡ್ಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.